ಜೇನು ಕುರುಬ ಮಕ್ಕಳು ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರಗಳ ಪ್ರತಿಬಿಂಬ. ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗಕಾಡು ನಂಗಜನ. ಗಾಸುಕಿಯ ಕುರುಬಾರು ದೂರಿ ದೂರಿ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ನಂಗ ಕಡವೆ ಜೊತೆ ಕಾಡಾಟ ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರ, ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಎಚ್.ಡಿ. ಕೋಟೆ ತಾಲೂಕಿನ ಮೊತ್ತಕೆರೆ ಅಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಮೊತ್ತಕೆರೆ ಆಡಿಯ ಕುರಿತು ಹಾಗೂ ಗಿರಿಜನರ ಕುರಿತು, ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಆಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲು ಇಂದು ನಮ್ಮೊಂದಿಗಿದ್ದಾರೆ ಎಚ್.ಡಿ. ಕೋಟೆ ತಾಲೂಕಿನ ಮೊತ್ತಕೆರೆ ಅಡಿಯ ನಿವಾಸಿಗರಾದ ಶ್ರೀಮತಿ ಗೌರಮ್ಮರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಮೊತ್ತಕೆರೆ ಆಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಗೌರಮ್ಮರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಮೊದಲಿಗೆ ನಿಮ್ಮ ಒಂದು ಕಿರು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನನ್ನ ಹೆಸರು ಗೌರಮ್ಮ, ನಮ್ಮೂರು ಮೊತ್ತಕೆರೆ ಆಡಿ, ಟ್ರೈಬಲ್ಸ್ ಜೇನ್ ಕುರುಬರು. ಮೊದಲಿಗೆ ಬಹಳ ಸಂತೋಷ ಗೌರಮ್ಮರವರೇ, ಈ ನಮ್ಮೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾಗಳು ಭಾಗವಹಿಸಿದ ಮುಖಾಂತರ ಈ ಒಂದು ಮೊತ್ತಕೆರೆ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ, ಹಾಗೆಯೇ ಏನಾದರೂ ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನದ ಬಗ್ಗೆ ಆಗಿರ್ಬೋದು, ಕಾಡಿನಲ್ಲಿ ಸೇವಿಸ್ತಕ್ಕಂಥ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಆಗಿರ್ಬೋದು, ಹಾಗೆಯೇ ಇಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಿದ್ರಿ ಅದ್ರ ಕುರಿತಾಗಿರ್ಬೋದು, ಆ ಒಂದಿಷ್ಟು ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಲು ಈ ನಮ್ಮೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿದ್ದೀರಾ. ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆಯೇ ಎಷ್ಟು ವರ್ಷಗಳಿಂದ ಈ ಮೊತ್ತಕೆರೆ ಅಡಿಯಲ್ಲಿ ಜೀವನವನ್ನ ಮಾಡ್ಕೊಂಡು ಬರ್ತಿದ್ದೀರಾ ಗೌರಮ್ಮರವರೇ, ಹೇಗಿದೆ ಜೀವನ? ನಾವು ಸರ್ ಇಲ್ಲಿಂದ ನಮ್ಮ ಅತ್ತ ಮಾವಂದಿರೆಲ್ಲ ತುಂಬಾ ವರ್ಷದಿಂದ ಬಾಳಿ ಬದುಕಿದ್ದಾರೆ. ಅವ್ರು ಮೊದ್ಲಿಗೆಲ್ಲ ಕಾಡಿನಲ್ಲಿ ವಾಸವಾಗಿದ್ರಂತೆ, ಅದು ನಮ್ಗೆ ಗೊತ್ತಿರ್ಲಿಲ್ಲ. ನಾವು ಅಲ್ಲಿಂದ ಇಲ್ಲಿ ಬಂದ್ಮೇಲೆ ನಮ್ಮ ವಯಸ್ಸು ಈಗ ನಮ್ಗೆ 40 ವಯಸ್ಸು ಆಗಿರ್ಬೋದು, 45. ಅವರು ನಮ್ಮ ಅತ್ತೆ ಮಾವ ಎಲ್ಲ ಇಲ್ಲಿ ಇದ್ದವ್ರೆ. ನಮ್ಮ ಅತ್ತೆ ಮಾವ ಅಂದ್ರೆ ಇಲ್ಲೇ ಬಾಳಿ ಬದುಕಿದವ್ರು. ಅವ್ರು ಎಷ್ಟು ವರ್ಷದಿಂದ ಬಂದಿದ್ದಾರೆ ಅನ್ನೋದು ಅದು ನನ್ಗೆ ಗೊತ್ತಿಲ್ಲ. ನಾವು ಹುಟ್ಟಿದ ಮೇಲೆ ಒಂದು 45 ವರ್ಷ 50 ವರ್ಷದವರು ಎಲ್ಲ ಇದ್ದಾರೆ. ಅಲ್ಲಿಂದ ಆವಾಗಂದ ಒಂದ್ 50 ವರ್ಷನೇ ಇಲ್ಲಿಂದ ಬಾಳ್ತಾ ಇದ್ದೀವಿ. ಈ ಊರಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ನಮ್ಗೆ ಜಮೀನ್ ಇಲ್ಲ. ನಾವು ಕೂಲಿ ಮಾಡಿದ್ರೆ ಉಂಟು, ಕೂಲಿ ಮಾಡ್ಲಿಲ್ಲ ಅಂತ ಇನ್ನು ಯಾವ್ದೇ ತರದಲ್ಲಿ ಒಂದು ಲೋನ್ ಆಗ್ಲಿ ಏನಾಗ್ಲಿ ಯಾವ್ದು ಪ್ರಾಬ್ಲಮ್ ಇಲ್ಲ. ನಮ್ಗ ಏನು ಕೊಟ್ಟಿಲ್ಲ. ಇಲ್ಲಿ ಬಂದ್ರೆ ನಮ್ಗ ಮನೆ ಒಂದು ಕೂಲಿ ಒಂದ್ ಬಿಟ್ಟ ಮೇಲೆ ಸರ್ ನಮ್ಗೆ ಏನು ಇಲ್ಲ. ನೀರ್ನದು ನೆಲ್ಲಿ ಮನೆಗ್ ನೆಲ್ಲಿ ಮಾಡಿದ್ರೆ ನೀರ್ ಬರ್ತದ. ನಾವೆಲ್ಲ ಮಕ್ಕಳನ್ನೆಲ್ಲ ಓದಿಸ್ತು, ಆದಷ್ಟು 15 ರೂಪಾಯಿ ಕೂಲಿಂದ ಓದಿಸ್ದೆ. ನನಗೆ ಇನ್ನು ಮುಂದೆ ಓದ್ಬೇಕ ಆಗ್ಲಿಲ್ಲ. ಒಬ್ಬ ಮಗನ SLC ಮಾಡಿಸ್ದೆ, ಒಬ್ಬ ಮಗ PUC ಮಾಡಿದ್ನ. ಮತ್ತೆ ಓದ್ಬೇಕಂತ ಪ್ರಯತ್ನ ಪಟ್ಟು ಒಂದಷ್ಟು ದಿನ 1.5 ವರ್ಷ ಇನ್ನು ಮತ್ತೆ ಓದಿಸ್ದೆ ಡಿಗ್ರಿ. ಅದ್ರ ಮೇಲೆ ಓದ್ಸಕ್ ಆಗ್ಲಿಲ್ಲ. ಅಂದ್ರೆ ತಾವುಗಳು ತಮ್ಮ ಒಂದು ಮೊತ್ತಕೆರೆ ಅಡಿಯಲ್ಲಿ 40-45 ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ? ಹೌದು ಸರ್. ಆ ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀರಾ ಗೌರಮ್ಮರೇ ಅಡಿಯಲ್ಲಿ? ನಾವು ಒಗಸಪ್ಪನ ಕೆಲಸ ಮಾಡ್ತೀನಿ, ಹತ್ತಿ ಬಿಡಿಸ್ತೀನಿ, ಜೋಳ ಮುರಿತೀನಿ, ಕಳೆ ಕೇಳ್ತೀನಿ, ಕೊಡುಗೆ ಕಾಪಿಗೆ ಹೋಗ್ತಾರೆ. ಇಷ್ಟಕ್ಕೆಲ್ಲ ಹೋಗಕ್ಕ ತೊಂದ್ರೆಗಳಾಯ್ತವೆ. ಅದಕ್ಕೆ ನಾವು ನಮ್ಮ ಊರಲ್ಲೇ ಗೇಯ್ಕೊಂಡು ಇಲ್ಲೇ ಅಕ್ಕಪಕ್ಕ ಊರಲ್ಲೆಲ್ಲ ಕೆಲ್ಸಕ್ಕೆ ಹೋಯ್ತೀನಿ. ನಮ್ಮ ಊರಲ್ಲೂ ಕೆಲ್ಸಕ್ಕೆ ಹೋಯ್ತೀನಿ, ಕೂಲಿ ಮಾಡ್ತೀವಿ. ಮಾಡ್ಕೊಬಂದು ಮನೇಲಿ ಈಗ ಜೀವನ ಮಾಡ್ಕೊಂಡು ಕಾಲ ಕಳ್ಕೊಂಡು ಹೋಯ್ತೀವಿ. ಈಗ ಮಳೆನೂ ಇಲ್ಲ, ಆಮೇಲೆ ಜಾಸ್ತಿ ಈಗ ಕೂಲಿನೂ ಸರಿಯಾದ ರೀತಿಲಿ ಕರೀತಾ ಇಲ್ಲ. ಅದಕ್ಕೋಸ್ಕರ ಈಗ ಯಾರು ಹೋಗಿಲ್ಲ. ಸರಿ, ಎಲ್ರು ಊರಲ್ಲೇ ಇದಾರೆ, ಎಲ್ಲ ಆದಷ್ಟು ಕೂಲಿ ಮಾಡ್ಕೊಳ್ತಾರೆ. ಇಲ್ಲಂತಂದ್ರೆ ಮನೇಲೆ ಹಿಂಗೆ ಕಾಲ ಕಳೆಯೋದು. ಅದೇ ತಾವ್ ಹೇಳ್ತಿದ್ರೆ ಅಕ್ಕಪಕ್ಕದ ಊರುಗಳಿಗೆ ಹೋಗಿ ಕೂಲಿಯನ್ನು ಮಾಡ್ಕೊಂಡು ಬಂದು ನಾವು ಜೀವನನ ಸಾಗಿಸ್ಕೊಂಡು ಹೋಗ್ತಿದೀವಿ ಅಂತ. ಎಲ್ಲಿ ಸರ್, ನಮ್ಮ ಮನೇಲಿ ಹುಡುಗಿರು 2 ಜನ ಇದ್ದಾರೆ. ಆಮೇಲೆ ನಾವು ನಮ್ಮ ಯಜಮಾನ್ರು ಮಾಮೂಲಿ ಎಣ್ಣೆ ಎಟ್ನವ್ರು. ನಾನು ನನ್ನ 2 ಹುಡುಗಿರು ನನ್ನ ಮಕ್ಕಳ ಹೋಗಿ ನಾನ್ ತಗೊಂಡ್ ಬಂದ್ರೆ ಮನೇಲಿ ವ್ಯವಹಾರ ಮಾಡ್ತೀವಿ. ನಾವು ಮನೇಲಿ ಸೋಪು ನಮ್ಗೆ ಏನನ್ನ ಆದಾಯ ಬೇಕಾಗಲ್ಲ ಕೊಂಡ್ಕೋಬೇಕಲ್ಲ. ಪ್ರತಿಯೊಂದು ಕೊಂಡ್ಬೇಕು. ತಲೆ ಶಾಂಪು ಇಂದ ಸೋಪು ಇಂದ ಎಲ್ಲಾನು ಕೊಂಡ್ಕೋಬೇಕು. ಅದರಿಂದ ನಾವು ಅನ್ನ ಉಳಿಸಕ್ ಆಗಲ್ಲ. ಏನೋ ಒಂದ್ ಸ್ವಲ್ಪ 100-200 ಎತ್ತಿ ಇಡ್ಬೋದು ಅಷ್ಟೇ. ಅದ್ರ ಅದ್ಬಿಟ್ಟ ಮೇಲೆ ಇನ್ನು ಜಾಸ್ತಿ ಉಳಿಸಕ ಆಯ್ತಾ ಇಲ್ಲ. ಅಂದ್ರೆ ತಮ್ಮ ಒಂದು ಮನೆಯ ಸಂಸಾರವನ್ನ ನೀವೇ ನೋಡ್ಕೊಂಡು ಹೋಗ್ತಾ ಇದ್ದೀರಾ?
ಹಾ ನಾನೇ ಹಾಗೆ ಒಂದು ಹಾಡಿಯ ಪ್ರಸ್ತುತಿ ನೋಡೋದಾದ್ರೆ ತಮ್ಮ ಒಂದು ಮತ್ತಕೆರೆ ಹಾಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ನಾವು ಇಲ್ಲಿ 36, ಈಗ ಮದುವಾಗಿರೋರು ಅಕ್ಕಪಕ್ಕದಲ್ಲಿ ಹೊಂಟೋಗವ್ರೆ, ಬೇರೆ ಊರು ಎಡ್ತಿ ಮನೆಯಲ್ಲಿ ಎಲ್ಲ ಸೇರ್ಕೊಂಡವ್ರೆ. ಅವ್ರೆಲ್ಲ ಬಂದ್ಮೇಲೆ ಒಂದ್ 40 ಕುಟುಂಬ ಇರ್ತೀವಿ. ಈಗ 36, 37 ಕುಟುಂಬ. ಅಂದ್ರೆ ಪ್ರಸ್ತುತವಾಗಿ 37 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ಹೌದು ಸರ್. ಅಂದ್ರೆ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತೀರಾ ಸಂಪೂರ್ಣವಾಗಿ ನಿಮ್ಮ ಹಾಡಿಯಲ್ಲಿ? ನಾವು ನಮ್ಮ ಹಾಡಿಯಲ್ಲಿ ನಾವು ಜೇನ್ ಕುರುಬ್ರೆ ನಮ್ಮದು ಕ್ಯಾಸ್ಟ್. ಜೇನು ಕುರುಬರು? ನಾವು ಜೇನ್ ಕುರುಬ್ರು ಕ್ಯಾಸ್ಟ್ ನಮ್ದು. ನಾವು ಜೇನ್ ಕುರುಬರು ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಆಮೇಲೆ ನಾವು ಆ ಕಡೆ ಈ ಕಡೆ ಕೂಲಿಗೆ ದೂರ ಎಲ್ಲ ಕೂಲಿಗೆಲ್ಲ ಹೋಗಲ್ಲ. ನಮ್ಮ ಕಾಲ ಸರಿ ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಊರೊಳಗೇನೆ ನಾವು ಕೂಲಿ ಮಾಡ್ತೀವಿ, ನಮ್ಮ ಜೀವನ ಸಾಗಿಸ್ಕೊ ಹೋಯ್ತೀವಿ. ಆಮೇಲೆ ನಮ್ಗೆ ಹೊಲ ಗಿಲ ಏನು ಇಲ್ವಲ್ಲ ಸರ್, ಒಂದು ಲೋನ್ ಇಲ್ಲ, ಏನು ಇಲ್ಲ. ನಾವು ಬೇಡ್ರೆ ಕೂಲಿ ಇಲ್ಲ ಅಂತಂದ್ರೆ ಇಲ್ಲ. ನೋಡಿ ಇವತ್ತು ಕೂಲಿ ಇಲ್ಲ, ಮನೇಲಿ ಇದ್ದೀವಿ. ಇದೇ ಸಮಸ್ಯೆ ನಮ್ಗ ತೊಂದ್ರೆ ಆಗಿರೋದು. ಅವ್ರು ಇವ್ರು ಎಲ್ಲ ಬರ್ತಾರೆ, ಬರೀತಾರೆ, ನಿಮ್ಗೆ ಹಂಗ್ ಮಾಡ್ತೀವಿ, ಬಾತ್ರೂಮ್ ಕೊಡಿಸ್ತೀವಿ, ಮಕಾನ ಜಾಗ ಬಿಡಿಸ್ಕೊಡ್ತೀವಿ, ಆಮೇಲೆ ಜಮೀನ್ ಕೊಡ್ತಾರೆ ಆ ಊರಲ್ಲಿ ಈ ಊರಲ್ಲಿ ಅನ್ಕೊಂಡು ಬಂದು 20 ವರ್ಷದಿಂದ ಇದೇ ಕತೆ ಆಯ್ತು ಸರ್. ಯಾವ ವರ್ಷನು ಇವಾಗನು ತಪ್ಪಿಲ್ಲ, ಬರ್ತಾ ಇರ್ತಾರೆ, ಜಮೀನ್ ಕೊಡ್ತೀವಿ, ಹಂಗ್ ಮಾಡಿ ಅಂತ. ನಾವ್ ಏನ್ ಮಾಡಕ್ ಆಯ್ತದ ಹೇಳಿ? ನಮ್ಮ ಹತ್ರ ಏನೋ ಜಮೀನ್ ಆಯ್ತಾ? ಒಂದ್ ಎಕರೆ ಜಮೀನ್ ಇತ್ತ, ಏನಾರು ಮಾಡ್ತೀವಿ ಅನ್ನಕ್ಕೆ. ಏನ್ ಇಲ್ದೇನೆ ಕೇಳಿದ್ರೆ ನಮ್ ಕೂಲಿ ಇಲ್ಲ ಅಂತಂದ್ರೆ ಇಲ್ಲ. ಹಾಗೆ ಮಕ್ಕಳ ಒಂದು ಶೈಕ್ಷಣಿಕ ಮಟ್ಟ ನೋಡೋದಾದ್ರೆ ನಿಮ್ಮ ಹಾಡಿಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ರ ಗೌರಮ್ಮ ಅವರೇ? ಶಾಲೆಗೆ ಹೋಗ್ತಾರೆ. ನಮ್ಮಿಲ್ಲಿ ಅಂತಂದ್ರೆ ನಿದ್ರತೆಗೆ ಇರೋರೆಲ್ಲ ಒಂದು 18-20 ವಯಸ್ಸಿನವ್ರು ಯಾರು ಹೋಗಲ್ಲ. 1ನೇ ಕ್ಲಾಸಿಂದ 3ನೇ ಕ್ಲಾಸ್ ವರೆಗೂ ಹೋಯ್ತಾವ್ರ. ನಮ್ಮ ಹಾಡಿಲಿಲ್ಲ, ಪಕ್ಕದಲ್ಲಿ ಊರಲ್ಲೇ 7ನೇ ಕ್ಲಾಸ್ ವರ್ಗು ಐತೆ. ಅಂದ್ರೆ ತಂದೆ ತಾಯಿಗಳು ಹಾಡಿಯಲ್ಲಿ ಮಕ್ಕಳಿಗೆ ಒಂದು ಸರಿಯಾದ ಶಿಕ್ಷಣವನ್ನ ಕೊಡ್ತಿದ್ದಾರೆ ಹೇಗೆ ಗೌರಮ್ಮ ಅವ್ರು ನಿಮ್ಮ ಹಾಡಿಲಿ? ಹೌದು, ಅವರು ನಮ್ಮ ಹಾಡಿಯವ್ರ ಬಗ್ಗೆ ಹಂಗೇನೆ ನಾನೇ ಆ ಕೆಲಸ ಮಾಡಿದೀನಿ ಸರ್. ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಹೇಳಿ ಒಬ್ಬ ಮೈಸೂರಲ್ಲಿ 2nd PUC ಮಹಾರಾಜ ಕಾಲೇಜಲ್ಲಿ ಗೇದು 15 ರೂಪಾಯಿ ಯಾವಾಗ ಕೂಲಿ, ಆವಾಗ ಗೇದು 2nd PUC ಮಾಡಿಸ್ತೆ ಮೈಸೂರು ಮಹಾರಾಜ ಕಾಲೇಜಲ್ಲಿ. ಕೋಟೆಯಲ್ಲಿ SLC ಮಾಡಿಸ್ತೆ. ತಾವುಗಳು ಕೂಲಿ ಮಾಡ್ಕೊಡು ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ದೀರಾ? ಹೌದು ಸರ್, ಹಂಗ್ ಮಾಡ್ತಿದ್ದೆ. ಈಗ ಆಮೇಲೆ ಅದ್ರಿಂದ ನಾ ಮನೇಲಿ ಒಂದ್ ಸ್ವಲ್ಪ ತೊಂದ್ರೆ ಆಯ್ತು. ಆವಾಗ ನನ್ ದೊಡ್ಡ ಮಗ ಹಿಂಗ್ ಮನೇಲಿ ಅಪ್ಪ ಹಿಂಗೆಲ್ಲ ತೊಂದ್ರೆ ಕೊಡ್ತಾನೆ, ಅದಕ್ಕ ಬೇಡ ಕಣವ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಕೂಲಿ ಮಾಡಕ್ಕೆ ಶುರು ಮಾಡಿದ್ರು. ಅವ್ರವ್ರ ಹೆಂಡತಿರ್ ಮನೇಲಿ ಇದಾರೆ ಕೂಲಿ ಗಿಲಿ ಮಾಡ್ಕೊಂಡು. ಆಮೇಲೆ ಈಗ ಕೆಲವ್ರ ಮಕ್ಳೆಲ್ಲ ಸ್ಕೂಲ್ಗೆ ಹೋಯ್ತಾವ್ರೆ. ಆದ್ರೆ ಈಗ ಚಿಕ್ಕವರು, ನಮ್ಮಿಲ್ಲಿ ದೊಡ್ಡವ್ರು ಯಾರು ಓದ್ತಾ ಇಲ್ಲ. ಚಿಕ್ಕವರು 1ನೇ ಕ್ಲಾಸಿಂದ 2ನೇ ಕ್ಲಾಸ್ 3ನೇ ಕ್ಲಾಸ್ ವರೆಗೂ ಹೋಯ್ತಾವ್ರೆ. ಅದೇ ತಮ್ಮ ಮಕ್ಕಳಿಗೆ ಕೂಲಿ ಮಾಡ್ಕೊಂಡು ಒಳ್ಳೆ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ರಿ. ಕೆಲವು ಆರ್ಥಿಕ ಸಮಸ್ಯೆಯಿಂದ ಅವ್ರ ವಿದ್ಯಾಭ್ಯಾಸವನ್ನ ಆರ್ಥಿಕ ಮೊಟಕುಗೊಳಿಸಿ ಇವಾಗ ಅವರು ಕೂಡ ಕೂಲಿಯನ್ನ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ಈಗ ಗೌರಮ್ಮ ಅವರೇ, ಕೆಲವೊಂದು ಹಾಡಿಗಳು ನೋಡ್ತಾ ಇರ್ತೀವಿ. ಇವಾಗ ತಂದೆ ತಾಯಿಗಳು ಹೊರ ಜಿಲ್ಲೆಗಳಿಗೆ ಕೂಲಿ ಅಂತ ಹೋದಾಗ ಮಕ್ಕಳನ್ನ ಕೂಡ ಜೊತೆಗೆ ಕರ್ಕೋಗುವಂಥ ಸನ್ನಿವೇಶಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಇದರಿಂದ ಮಕ್ಕಳಿಗೆ ಶಿಕ್ಷಣದಿಂದ ತುಂಬ ವಂಚಿತರಾಗ್ತಿರೋ ಗೊತ್ತಿರು ಕೂಡ ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗೌರಮ್ಮರವ್ರೆ? ಇನ್ನೇನ್ ಮಾಡೋ ಸರ್, ಇಲ್ಲಿ ಬಿಟ್ಟು ಹೋದ್ರೆ ಯಾರು ನೋಡ್ಕೊಳ್ಳೋರು ಇಲ್ವಲ್ಲ. ಈಗ ಮಕ್ಕಳನ್ನ ಕರ್ಕೊಂಡೇ ಹೋಗ್ಲೇಬೇಕಾಯ್ತ, ಇನ್ನು ಜೊತೆಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಲೇಬೇಕಾಯ್ತದೆ. ಇನ್ನು ಯಾರು ನೋಡ್ಕೊಳ್ಳೋರು ಇಲ್ಲ. ಮನೆಗೆ ಬೀಗ ಹಾಕೊಂಡೋದ್ರೆ ಇನ್ನು ಮಕ್ಳು ಏನ್ ಮಾಡಕ್ಕಾಯ್ತದೆ, ಇನ್ನು ಬಿಟ್ಟು ಹೋಗಕ್ಕಾಯ್ತದ? ಅದಕ್ಕೆ ಜೊತೆಲೆ ಕರ್ಕೊಂಡು ಹೋಗ್ತೀವಿ. ನೋಡ್ಕೊಳ್ಳೋರಿದ್ರೆ ಬಿಟ್ಟು ಹೋಗ್ಬೋದು, ನೋಡ್ಕೊಳ್ಳೋರು ಇಲ್ವಲ್ಲ ಸರ್, ಜೊತೆಗೆ ಕರ್ಕೊಂಡು ಹೋಗೋದು. ಇನ್ನೇನ್ ಮಾಡಕ್ಕಾಯ್ತದೆ? ಇನ್ನು ಬಿಟ್ಟು ಹೋದ್ರೆ ನೋಡೋರ್ಬೇಕಲ್ಲ, ನಮ್ಮ ಮಕ್ಳಿಗೆ ಅನ್ನ ಹಾಕೋರು ಯಾರು? ಅದಕ್ಕೆ ಕರ್ಕೊಂಡೇ ಹೊಂಟೋಗ್ತೀವಿ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಮನೆ ಮುಂದೆ ಜನ ಎಲ್ಲ ಮನೇಲಿ ಬೀಗ ಹಾಕೊಂಡು ಹೋದಾಗ ಎಲ್ರು ಹೊಂಟೋಯ್ತೀವಿ, ಬೀಗ ಹಾಕೋಬಿಟ್ಟು ಹೋಗ್ತೀವಿ. ಆಮೇಲೆ ಅಲ್ಲಿಂದ ಬಂದ್ಮೇಲೆ ಮನೇಲಿ ಸ್ವಲ್ಪ ಮಕ್ಕ ಆಮೇಲೆ ಎಲ್ರು ಚೆನ್ನಾಗಿರ್ತೀವಿ. ಈಗ ಬಿಟ್ಟೋದ್ರು ಕೂಡ ನೋಡೋರಿಲ್ವಲ್ಲ. ಯಾವ್ದಾದ್ರು ಒಂದು ಸರ್ಕಾರಿ ಹುದ್ದೆ ಸೇರ್ಕೊಂಡಿದ್ದಾರೆ ನಿಮ್ಮ ಹಾಡಿಯಲ್ಲಿ ಗೌರಮ್ಮರವ್ರೆ, ಹೇಗೆ? ಅದೇ ನಮ್ಮ ಹುಡುಗ ಓದವನೆ, ಡಿಗ್ರಿ ತನಕ ಓದವನೆ. ಆದ್ರೆ ಸ್ವಲ್ಪ ಓದ್ಬೇಕಿತ್ತು, ತೊಂದ್ರೆ ಆಯ್ತಂತ ಬಿಟ್ಟ. ಅದೇ ಕೂಲಿ ಮಾಡ್ಕೊಂಡು ಅವನೇ ಮನೇಲಿ ಎತ್ತಿ ಮನೇಲಿ. ಹಾಗಿದ್ರೆ ಈ ಹಾಡಿ ಬರೋಕ್ಕಿಂತ ಮುಂಚೆಗೆ ತಾವು ಮೊದಲು ಎಲ್ಲಿ ಜೀವನವನ್ನ ಮಾಡ್ಕೊಂಡು ಹೋಗ್ತಾ ಇದ್ರಿ? ಮೊದ್ಲು ಇಲ್ಲೇ ಅಂದ್ರೆ ಮತ್ತಕೆರೆ ಹಾಡಿಯಲ್ಲಿ ಜೀವನ ಮಾಡ್ತಿದ್ರಿ? ಮತ್ತಕೆರೆಯಲ್ಲಿ 2 ಮಕ್ಳು ಇದೇ ಊರು, ನಾವು ಇಲ್ಲೇ ಇರೋದು. ಆಮೇಲೆ ನಮ್ಮ ಅತ್ತೆ ಮಾವಂದಿರೆಲ್ಲ ಬೇರೆ ಕಡೆಯಿಂದ ಬಂದವರು. ನಾವ್ ಆವಾಗ ಇರ್ಲಿಲ್ವಲ್ಲ, ಅದು ನಮಗ್ ಗೊತ್ತಿಲ್ಲ. ಅವ್ರು ಎಲ್ಲಿದ್ರು ಎಲ್ಲಿಂದ ಬಂದ್ರು. ಅವ್ರು ಮೊದ್ಲಿಂದ ಕಾಡಿನಲ್ಲೇ ವಾಸವಾಗಿದ್ರು.
ಕಾಡಿನಿಂದ ಇಲ್ಲಿ ಬಂದ ಅದ್ ಮಾತ್ರ ನನಗೆ ಗೊತ್ತು. ಆದ್ರೆ ಕಾಡಿನಲ್ಲಿ ಎಷ್ಟು ವರ್ಷದಿಂದ ಬಂದವ್ರು ಅನ್ನೋದು ಅದ್ ನನಗೆ ಗೊತ್ತಿಲ್ಲ. ಈ ಅದೆಲ್ಲ ಇಲ್ಲಿ ಅದ್ರಲ್ಲಿ ಇರೋದು. ಅಂದ್ರೆ ತಾವುಗಳು ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಅಲ್ಲಂದ್ರೆ ನಿಮ್ಮ ತಂದೆ ತಾಯಿಗಳು ಯಾವ ರೀತಿ ಒಂದು ಕಾಡಿನಲ್ಲಿ ಜೀವನವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ನಮ್ಗೆ. ಕಾಡಿನಲ್ಲಿ ಇದ್ರು ಆಗೆಲ್ಲ ಇದ್ದು ನಮ್ಮ ಅತ್ತ ಮಾವ ಅವರು ಗೆಣಸು ಅದು ಇದೆಲ್ಲ ತಿನ್ಕೊಂಡು ಏನೇನೋ ಎಲ್ಲ ತಿಂತಾ ಇದ್ರು. ಅವರು ಆಗ ಚೆನ್ನಾಗಿದ್ರು, ಕಾಡಿನಲ್ಲಿ ಇದ್ರು, ಅವರು ಜೀವನ ಮಾಡ್ತಿದ್ರು. ಕಾಡಿನಲ್ಲಿ ಇದ್ರಲ್ಲ ಆಗ ಅವ್ರ ಮಕ್ಳಿಗೆಲ್ಲ ಆಗ ಹೆಚ್ಚಿಗೆ ಕೂಲಿಗೆ ನಿಲ್ವಲ್ಲ, ಹೌದು. ಅದ್ರಿಂದ ಆಗ ಆ ಗೆಣಸು ಈ ಗೆಣಸು ಅಂತಾರ ತರೋದು, ಬೇಯಿಸೋದು, ಸುಡೋದು, ತಿನ್ಸೋದು ಇದೆಲ್ಲ ಮಾಡ್ತಿದ್ರಂತೆ. ನಮ್ಮಗ ಈಗ ನಮ್ಗೆ ಸೊಸೈಟಿಲಿ ರೇಷನ್ ಕೊಡ್ತಾರೆ, ಮೊಟ್ಟೆ ರೇಷನ್ ಕೊಡ್ತಾರೆ, ಅದನ್ನೆಲ್ಲ ನಮ್ಗ ಉಪಯೋಗಿಸ್ತೀವಿ ನಾವು. ಆಗಲೇನು ಕೊಡ್ತಿಲ್ವಲ್ಲ, ಆದ್ರಿಂದ ಅವ್ರಿಗೆ ರಾಗಿ ಸಿಕ್ಕಿದ್ರೆ ಉಂಟು, ಇಲ್ಲಾಂದ್ರೆ ಇಲ್ಲ ಗೆಣಸು, ಆ ಗೆಣಸು ಈ ಗೆಣಸು ಅನ್ಕೊಂಡ್ ತಕೊಂಡ್ ಬಂದು ತಿನ್ನೋದು, ಆ ಸೊಪ್ಪು ಈ ಸೊಪ್ಪು ಬೇಯಿಸ್ಕೊಂಡು ತಿನ್ನೋದು, ಇದೇ ಆರಾಮ ಅವ್ರಿಗೆ. ಈಗ ನಮ್ಮ ಕಾಲದಲ್ಲಿ ನಮ್ಮ ಮಕ್ಳು ಅವೆಲ್ಲ ತಿನ್ನಲ್ಲ. ನಮ್ಮ ಅತ್ತೆ ಮಾವ ಅಲ್ಲ ಆಗ ಆ ಸೊಪ್ಪು ಈ ಸೊಪ್ಪು ಆ ಗೆಣಸು ಈ ಗೆಣಸು ಎಲ್ಲರೂ ತಿಂದವ್ರೆ. ಈಗ ನಮ್ಮ ಮಕ್ಳು ತಿನ್ನಕ್ಕಾಗ್ದ ಅದನ್ನ. ಅಂದ್ರೆ ಆಗ ಮೊದ್ಲು ಇದನ್ನ ಕಾಲದಲ್ಲಿ ಕಾಡಿನಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದಾಗ ಅಲ್ಲಿ ಕಾಡಿನಲ್ಲಿ ಸಿಗುವಂತ ಕೆಲವು ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಸೇವನೆ ಮಾಡ್ತಿದ್ರು. ಆಹಾರ ಪದಾರ್ಥಗಳು ಕೂಡ ಹೊಂದ್ಕೊಂಡಿದ್ರು. ಅಂದ್ರೆ ಇತ್ತೀಚಿನ ಮಕ್ಕಳು ಕೂಡ ಕಾಡಿನಲ್ಲಿ ಸಿಗ್ತಕ್ಕಂಥ ಗೆಡ್ಡೆ ಗೆಣಸುಗಳಾಗಿರ್ಬೋದು, ಇನ್ನಿತರ ಆಹಾರ ಪದಾರ್ಥಗಳಿಗೆ ಅವ್ರು ಹೊಂದ್ಕೋತಾ ಇಲ್ಲ, ಹಾಗೆ ಆಹಾರ ಪದಾರ್ಥಗಳನ್ನು ಸೇವಿಸ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಮ್ಗೇನ ಅದು ಇದು ಎಲ್ಲ ಸಿಗ್ತದೆ, ನಮ್ಮ ಮಕ್ಳು ಊಟ ಮಾಡ್ತಾರೆ. ಆಗ ಎಲ್ಲ ನಮ್ಮ ಅತ್ತೆ ಮಾಮ, ನಮ್ಮ ತಂದೆ ತಾಯಿ, ನಮ್ಮ ತಾತಂದಿರು ಆಗೆಲ್ಲ ಗೆಣಸು ಆ ಗೆಣಸು ಈ ಗೆಣಸು ತಗೊಂಡ್ ಬಂದ್ ತಿಂತಿದ್ರು, ಸೊಪ್ಪು ಸೇರೆ ತಿಂತಿದ್ರು. ಈಗ ಯಾರು ತಿನ್ನಕಾಯ್ತದೆ? ಈಗ ಯಾರು ತಿನ್ನಲ್ಲ. ಈಗೆಲ್ಲ ಅನ್ನ ಮುದ್ದೆ ನೋಡ್ತಾರೆ, ಈಗ ಯಾರು ತಿಂದಾರೆ? ಆಗೆಲ್ಲ ನೂರೆ ಗೆಣಸು, ವಾಲು, ಅದ್ ನಾರ, ಮುಡ್ಗೆಣಸು, ಆಮೇಲೆ ಮಾಡ್ಲೆ ಸೊಪ್ಪು, ಸೀಗೆ ಸೊಪ್ಪು, ಬಂಗ್ಲೆ ಸೊಪ್ಪು, ಇವೆಲ್ಲ ನಮ್ ಜಾತಿ ಉಪಯೋಗಿಸುವಂತ ಸೊಪ್ಪುಗಳವು. ಅವನ್ನೆಲ್ಲ ತಿಂತಿದ್ರು ಆಗ. ಈಗ ನಾವು ಸಿಕ್ಕಿದ್ರು ತಿಂತೀವಿ, ಬಿಡಲ್ಲ. ಆದ್ರೆ ಸಿಕ್ಕದ್ ಬೇಕಲ್ಲ ಸರ್. ಈಗ ಸಿಕ್ಕಲ್ಲ, ನಮ್ನ ಕಾಡಿಗೆ ಹೋಗಕ್ ಬಿಡಲ್ವಲ್ಲ ನಾವು ತಗೊಂಡ್ ಬಂದ್ ತಿನ್ನಕ್ಕೆ. ಆಮೇಲೆ ತುಡೆ, ಕಡ್ಗೇನು, ಜೇನು ಇವೆಲ್ಲ ತಿಂತಿದ್ರು ಆಗ. ತುಡ್ದೆ ಎಸೆಯೋದು, ಕಿರ್ಜೇನು ಎಸೆಯೋದು, ದೊಡ್ಡ ಜೇನು ಎಸೆಯೋದು, ಅದ್ರ ಅಡಿ ತಗೊಂಡ್ ಬಂದ್ ಬೇಯಿಸೋದು, ಮಕ್ಳಿಗೆಲ್ಲ ಕೊಡೋದು, ಅವ್ರು ತಿನ್ನೋದು, ಮುಳ್ಳುಗಾಸ್ ತಗೊಂಡ್ಬಂದ್ ಸುಡೋದು, ಮಕ್ಳಿಗೆಲ್ಲ ಕೊಡೋದು, ಅವ್ರು ತಿನ್ಕೊಂಡ ನೀರ್ ಕುಡ್ಕೊಂಡ್ ಮನ್ಗೋದು, ಹಿಂಗೆಲ್ಲ ಮಾಡ್ತಿದ್ರು ಆಗ. ಈಗ ಎಲ್ಲಿ ಸಿಗ್ತದೆ ಸರ್? ಈಗೇನು ತಿಂದ್ರೆ ಮುದ್ದೆ ಅನ್ನ ಬಿಟ್ಟ ಮೇಲೆ ಇನ್ನೇನಿಲ್ಲ. ಈಗ ಕಾಡು ಹೊಲದ ಮೇಲೆ ಎಲ್ಲ ಹೋದ್ರೆ ಈಗ ಹೊಲದಲ್ಲೆಲ್ಲ ಬಿಡಲ್ವಲ್ಲ, ಅದು ಇದೆಲ್ಲ ಮೇಳೆ ಮುಂದೆ ಎಲ್ಲ ತೆಗ್ದಾಕ್ತಾರೆ, ಬೆಂಕಿ ಸಿಕ್ಕಲ್ಲ. ಹಾಗೇನೆ ಗೌರಮ್ಮ ಅವರೇ, ತಾವುಗಳು ಕಾಡಿನ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಇವಾಗ ಸೇವನೆ ಮಾಡ್ತಿದ್ರಲ್ಲ, ಇಲ್ಲಿನ ಆಹಾರ ಪದಾರ್ಥಗಳಿಗೂ ಎಷ್ಟು ವ್ಯತ್ಯಾಸ ಇರ್ಬೋದು? ತಿನ್ನೋದಕ್ಕೆ ಮುಳ್ಳುಗೆಣಸು ಅಂತಂದ್ರೆ ನೂರೆಗೆಣಸು, ನೂರೆಗಾಸು ಅಂತ ನಮ್ಮ ಭಾಷೆಯಲ್ಲಿ. ನೂರೆಗಾಸು, ಕಾಲ್ ಗಾಸು, ಎತ್ತು ಗಾಸು, ನಾರ ಇದೆಲ್ಲ ತಿನ್ನಂತ ಗಾಸು. ಅದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಾಗಿ ಕಾಲ್ ಗಾಸು, ನೂರೆಗಾಸು ಅವು ಜಾಸ್ತಿ ಬಳಸೋದು. ಅವು ಒಂದ್ ಟೈಮ್ ಅನ್ನ ಇಲ್ಲ ಅಂತಂದ್ರೆ ಅದನ್ನ ತಿನ್ಕೊಂಡು ಮುಳುಗ್ಬಿಡ್ತೀವಿ. ಎರಡೂ ಒಂದೇ. ಆದ್ರೆ ಇದು ಅರ್ಜೆಂಟ್ ಸಿಕ್ಕಲ್ವಲ್ಲ ಮುಳ್ಳುಗಾಸು, ಅನ್ನ ಜಲ್ದಿ ಸಿಕ್ಬಿಡ್ತಾರೆ, ಡೈಲಿ ತಿಂಗ ಕೊಡ್ತಾರೆ. ಇದು ಸಿಕ್ಕದ್ ಬೇಕಲ್ಲ, ಇದು ಸಿಕ್ಕಲ್ವಲ್ಲ, ರುಚಿಯಾಗಿ ತಿನ್ಬಿಡ್ತೀವಿ. ಇದು ತಿಂಗ ಕೊಡ್ತಾರೆ, ಡೈಲಿ ತಿನ್ಬೋದು. ಅದು ಸಿಕ್ಕಲ್ವಲ್ಲ, ಅಪರೂಪ ಅಂತ ಹೇಳ್ತಿದ್ದೀರಾ. ಯಾವತ್ತ ಒಂದಿನ ಸಿಗ್ತಾರೆ, ಒಂದಿನ ತಗೊಂಡ್ ಬಂದು ತಿಂದ್ಬಿಡ್ತೀವಿ, ಸುಮ್ಮನೆ ಇರ್ತೀವಿ. ಈಗ ನೋಡಿ ತಿಂಗಳಾಯ್ತು ತಿಂದು, ಈಗ ಇನ್ನು ತಿಂದ ಸಿಕ್ಕಲ್ವಲ್ಲ. ಹಾಗೇನೆ ಗೌರಮ್ಮ ಅವರೇ, ಇವಾಗ ಕಾಡೊಳಕ್ಕೆ ಈ ರೀತಿ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬರಕ್ ಹೋದಾಗ ಆ ಕಾಡೊಳಗಡೆ ಹಲವಾರು ಪ್ರಾಣಿಗಳನ್ನು ಕೂಡ ನೀವು ನೋಡಿದ್ದೀರಾ. ಈ ರೀತಿ ಗೆಡ್ಡೆ ಗೆಣಸು ಸೊಪ್ಪು ಈ ರೀತಿ ಕೇಳುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಾಣಿಗಳು ನಿಮ್ ಎದುರು ಬಂದಿರೋಂತ ಸನ್ನಿವೇಶ ನಡೆದಿದ್ದಾವ ಹೇಗೆ? ನಾನೇ ನಮ್ಮ ಹುಟ್ಟದಿಂದ ನಾನು ಕಾಡಿಗೆ ಹೋಗಿಲ್ವಲ್ಲ ಸರ್. ನಮ್ಮ ಅತ್ತ ಮಾವಂದಿರು ಹೋಗಿದ್ರು, ಅವರು ಕಾಡಿನಲ್ಲಿದ್ದವರು. ಅವರು ನಮ್ಮ ಹುಟ್ಟದಾಗಿಂದ ನಾವು ಕಾಡಿಗೆ ಹೋಗಿಲ್ಲ. ಅವರು ಕಾಡಿನಲ್ಲಿ ವಾಸವಾಗಿದ್ದವರು, ನಮ್ಮ ಅತ್ತೆ ಮಾವಂದಿರು ಅವ್ರು ಹೋಗಿದ್ರು. ಆಗೆಲ್ಲ ನಾವು ಸಿಕ್ತಿತ್ತು, ಕಾಡಿನಲ್ಲಿದ್ರು ಅವರು. ಹುಟ್ಟಾಗಿಂದೆಲ್ಲ ಎಲ್ಲಿ ಕಾಡಿದ್ದು, ಇಲ್ಲಿ ಕಾಡಿಲ್ವಲ್ಲ. ಅವ್ರು ಕಾಡಿನಲ್ಲಿದ್ದವ್ರು. ಆಗ ಬಂದ್ರು ಅವ್ರ ನಾವೆಲ್ಲ ಜಮೀನಿಂದ ಕಾಡಿನಲ್ಲಿ ಇದ್ದವ್ರನ್ನ ಹೆಚ್ಚೆ ಬಿಟ್ರಲ್ಲ, ಈ ಕಡೆ ಹೋಗಿ ನೀವು ಇಲ್ಲಿ ಇರ್ಬೇಡಿ, ಆ ಕಡೆ ಹೋಗಿ ಅಂತ ಹೇಳೋದಂತ ಈ ನಮ್ಮ ಇಷ್ಟಾಗ ಬಂದಿರೋದು ಅವರು. ಬಂದ್ಮೇಲೆ ನಾವು ನಮ್ಮ ಊರಲ್ಲಿ ನಾವು ಬೆಳೆದ, ಆಮೇಲೆ ನಾವು ಇಲ್ಲಿಗೆಲ್ಲ ಮದುವಾಗಿ ಬಂದವರು. ಅದೇ ಅವ್ರ ಕಾಡಲ್ಲಿ ಹೆಂಗಸೆಲ್ಲ ಹೋದಾಗ ಆನೆ ಅಡ್ಡ ಹಾಕಿತ್ತಂತೆ, ಕಿರ್ದ ಎದುರಿಸಿ ಬಿಟ್ಟಿತ್ತಂತೆ. ನಮ್ಮ ಮಾವ ಗೆಣಸು ಟೈಮ್ನಲ್ಲಿ ಆನೆ ಬಂದ, ನಮ್ಮ ಅವರು ಎಡ್ಸಿ ಇಬ್ರು ಸೇರಿ ಓಡ್ ಬಂದು
ಒಂದು ಮರದ ಮೋಟ್ನಲ್ಲಿ ಹತ್ತಿ ಕೂತ್ಕೊಬಿಟ್ಟಿದ್ರಂತೆ. ಗೆಣಸನ್ನು ಬಿಟ್ಟು ಇಬ್ರು ಬಂದು ಮರದ ಮೇಲೆ ಹತ್ತಿ ಕೂತ್ಕೊಂಡು ನೋಡ್ತಾ ಇದ್ರಂತೆ. ಗೆಣಸು ಅಲ್ಲೇ ಇತ್ತಂತೆ. ಆಮೇಲೆ ಅದು ಹೋದ್ಮೇಲೆ ಆಗ ತಕೊಂಡ್ ಬಂದು ಮತ್ತೆ ಬೇಯಿಸಿ ಕೊಟ್ಟು ಅವರು ತಿನ್ಕೊಂಡು ನೀರು ಕುಡ್ಕೊಂಡು ಮನಗಿತ್ತು. ಅದು ಹಿಂದಿನ ಕಾಲದಲ್ಲಿ ತುಂಬಾ ಕಷ್ಟದಿಂದ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಹೌದು ಇದ್ರು. ಹೌದು. ಹಾಗೇನೆ ಗೌರಮ್ಮರವ್ರೆ, ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಾ ಇದ್ರಿ? ಹಾಗೇನು ಮತ್ತೆ ಜ್ವರ ಬಂದಾಗ ಆಳು ಮೂಳು ಸೊಪ್ಪನ್ನ ತೀಡೋದು, ರಾಗಿ ಹಸಿಟ್ಟು ಅದನ್ನ ಕಲಸಿ ಮಕ್ಳಿಗೆಲ್ಲ ಹಚ್ಚೋದು, ಹಸಿಟ್ಟು ತಣ್ಣೀರ್ ಬಟ್ಟೆ ಮಾಡಿ ತಲೆ ಮೇಲೆ ಮಡಗೋದು, ಹಿಂಗೆಲ್ಲ ಮಾಡ್ತಿದ್ರು ಆಗ. ಆಮೇಲೆ ಹಾಸ್ಪಿಟ್ಲಿಗೆ ಏನು ಹೋಗಂಗಿಲ್ಲ, ಎಲ್ಲಾರು ಅವ್ರ ಕೈ ಮದ್ನೆ ಜರ್ದ ಸೊಪ್ಪು ಅಂತ ಹೋಗ್ತದೆ ಒಂದು. ಆ ಜರ್ದ ಸೊಪ್ಪು ಸ್ವಲ್ಪ ರಾಗಿ ಹಸಿಟ್ಟು ಅವೆಲ್ಲ ನಾಲ್ಕಂತ ಚೆನ್ನಾಗಿ ಕಲಸ್ಬಿಟ್ಟು ನತ್ತಿಯಿಂದ ಕಾಲ್ವರೆಗೆ ಅದನ್ನ ಹಚ್ಚಿ ಮನಗಿಸ್ತಿದ್ರಂತೆ. ಇಂಜೆಕ್ಷನ್ ಇಲ್ಲ, ಒಂದ್ ಮಾತ್ರ ತಗೊಂಡ್ ಬರಂಗಿಲ್ಲ, ಎಲ್ಲಾನು ಅದ್ರಲ್ಲೇ ಮಾಡಿ ಮುಗಿಸಿ ವಾಶ ಮಾಡ್ಕೊತಿದ್ರು. ಆಮೇಲೆ ಗಂಡಸ್ರಿಗೂ ಕಾಯಿಲೆ ಬಂದ್ರು ಅದೇ ಆ ಚಕ್ಕೆ ಈ ಚಕ್ಕೆ ಅಂತ ರತ್ಗಳು ಚಕ್ಕೆ ಅಂತ ಅತ್ತಾಗ ಆಳು ಮೂಳು ಸೊಪ್ಪು ಎಲ್ಲ ಮೆತ್ತು ಹಾಕೋದು, ಅರಿಯೋದು, ಉಜ್ಜೋದು, ತೀಡೋದು ಹಿಂಗೆಲ್ಲ ಮಾಡಿ ವಾಶ ಆಯ್ತಿದ್ರು. ಈಗ ಎಲ್ಲಿ ಸಹ ಹಂಗಿತ್ತ. ಇವಾಗ್ಲೂ ಮುಂದುವರಿಸ್ಕೊಂಡು ಹೋಗ್ತಿದ್ರಾ ಇಲ್ಲ ಅಥವಾ ನಿಲ್ಸ್ಬಿಟ್ಟಿದ್ರಾ? ಈಗಲೂ ಮಾಡ್ತೀವಿ, ನಾವು ಮಾಡ್ತೀವಿ. ಏನಂತಂದ್ರೆ ಜ್ವರ ಗಿರ ಬಂದ್ರೆ ಆ ಜ್ವರದ ಸೊಪ್ಪು ಹಸಿಟ್ಟು ಕಲಸಿ ಮಕ್ಳಿಗೆ ಹಚ್ಚಿ ಮನಗಿಸ್ತೀನಿ. ಅಲ್ಲಿಂದ ಪುನಃ ಒಂದು ಚಕ್ಕೆ ಐತೆ, ಅದಕ್ಕೂ ಬೊಗ್ನಿಲ್ಲ ಅಂತಂದ್ರೆ ಬೇರೆ ಒಂದ್ ಸ್ವಲ್ಪ ಆಳು ಮೂಳು ಸೊಪ್ಪು ಅವೆ ಅವನ್ನ ತಗೊಂಡ್ ಬಂದ್ ಹಚ್ತೀನಿ, ಅದಕ್ಕೂ ಬೊಗ್ನಿಲ್ಲ ಅಂತಂದ್ರೆ ಆಮೇಲೆ ಹಾಸ್ಪಿಟ್ಲ್ ಕರ್ಕೊ ಹೋಗ್ತೀವಿ. ನಾವು ಕೈ ಮದ್ದು ಫಸ್ಟ್ ಮಾಡ್ತೀವಿ, ಆಮೇಲೆ ಹಾಸ್ಪಿಟ್ಲ್ ಕರ್ಕೊ ಹೋಗ್ತೀವಿ. ಅಂದ್ರೆ ಏನಾದ್ರೂ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೆ ತಮ್ಮ ಮನೆಯಲ್ಲಿ ಕೆಲವು ಮನೆ ಮದ್ದುಗಳು ಮಾಡ್ಕೊಂಡು ಅದ್ರಲ್ಲೇ ಗುಣವಾಗ್ತಾ ಇದ್ರಿ. ಅದಕ್ಕೆ ಏನಾದ್ರೂ ವಾಸಿ ಆಗ್ಲಿಲ್ಲ ಅಂದ್ರೆ ನಂತರದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರಿ? ಹೋಗಿ ಕರ್ಕೊ ಹೋಗ್ತೀವಿ. ಫಸ್ಟ್ ನಾವು ಇಲ್ಲಿ ಕೈಯಲ್ಲಿ ಏನಾಯ್ತದೆ ನಮ್ಗೇನು ಹಿರಿಕೃತು ಗೊತ್ತು ಮಾಡವ್ರೆ ಅದನ್ನ ಹಚ್ತೀವಿ ಮೊದ್ಲಿಗೆ. ಅದಕ್ಕೆ ವಾಸಿ ಆಗೋದ್ರೆ ಕರ್ಕೊ ಹೋಗಲ್ಲ. ಅದಕ್ಕೆ ವಾಸಿ ಆಗ್ಲಿಲ್ಲ ಅಂತಂದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ತೋರಿಸಿ ವಾಸಿ ಮಾಡ್ಕೊಂಡು ಬರ್ತೀವಿ. ತಾವು ಬಳಸ್ಕೊಂಡು ಹೋಗ್ತಿರೋ ತಮ್ಮ ಮನೆ ಮದ್ದುಗಳ ಮೇಲೆ ತುಂಬಾ ನಂಬಿಕೆಯನ್ನು ಇಟ್ಕೊಂಡು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿದ್ರಿ? ಹೌದೌದು. ಒಂದ್ ಕಾಲ್ನಲ್ಲಿ ಗಾಯ ಆದ್ರೆ ಅದಕ್ಕೆ ಒಂದ್ ಸೊಪ್ಪು ಕಿತ್ತು ತೀಡಿ ಅದಕ್ಕೆ ಒಂದ್ ಸ್ವಲ್ಪ ಸುಣ್ಣ ಹಾಕಿ ಅದನ್ನ ಕಾಲು ಗಾಯಕ್ಕೆ ಹಾಕಿ ಅದ್ರ ಮೇಲೆ ಒಂದ್ ಬಟ್ಟೆ ಕಟ್ತೀನಿ. ಕಟ್ಟಿದಾಗ ಅದು ಒಂದ್ ಸ್ವಲ್ಪ ಗುಣಮುಖರಾಗಿ ಕಾಣ್ತದೆ. ಆಮೇಲೆ ಇನ್ನೊಂದು ಏನಾರ ಬೇರೆ ಕಡೆದು ಏನಾರ ಒಂದ್ ಸ್ವಲ್ಪ ತಲೆನೋವು ಬಂದಾಗ ಅದಕ್ಕೆ ಒಂದ್ ಬೇರು ಒಂದ್ ಬೆಳ್ಳುಳ್ಳಿ ಹಾಕೊಂಡು ಅರಿಯೋದು, ಅರ್ದು ತಲೆಗೆ ಹಾಕೋದು. ಅದ್ರಲ್ಲಿ ಒಂದ್ ಸ್ವಲ್ಪ ಗುಣ ಕಂಡು ಬಂದ್ರೆ ಇನ್ನು ಹೋಗಲ್ಲ ಹಾಸ್ಪಿಟ್ಲಿಗೆ. ಗುಣ ಇಲ್ಲ ಅಂತಂದ್ರೆ ಅದೇ ಒಂದ್ ಸ್ವಲ್ಪ ಇನ್ನೂ ಜಾಸ್ತಿ ಆಯ್ತು ಅಂತಂದ್ರೆ ಆಮೇಲೆ ಹಾಸ್ಪಿಟ್ಲ್ ಕರ್ಕೊ ಹೋಗೋದು. ಯಾವ್ದಂತಂದ್ರೆ ನಮ್ಮ ಮನೆ ಮದ್ದು ಫಸ್ಟ್ ಮಾಡೋದು, ಆಮೇಲೆ ನೆಕ್ಸ್ಟ್ ಹಾಸ್ಪಿಟ್ಲ್ ಹೋಗೋದು. ಯಾಕಂದ್ರೆ ನಮ್ಮ ಹತ್ರ ದುಡ್ಡು ಇರಲ್ವಲ್ಲ ಅರ್ಜೆಂಟ್ ಕರ್ಕೊಂಡು ಹೋಗಕ್ಕೆ. ಈಗ ನಾವು ಕೂಲಿ ಮಾಡಿದ್ರೆ ಉಂಟು, ಇಲ್ಲ ಅಂತಂದ್ರೆ ಇಲ್ಲ. ನಮ್ಮ ಹತ್ರ ದುಡ್ಡು ಇದ್ದಂಗೆ ಇರ್ತದೆ, ಇರಲ್ಲ. ಅದಕ್ಕೆ ನಾವು ಒಂದ್ 3-4 ದಿನ ಕೈ ಮದ್ನೇ ನೋಡ್ತೀವಿ. ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಎಲ್ಲ ಮಾಡಿಸಿ ಕರ್ಕೊಂಡ್ ಬರ್ತೀವಿ. ಅಲ್ಲಿವರೆಗೂ ಆಳು ಮೂಳು ಸೊಪ್ಪು ಏನೇನೋ ಯಾರು ಹೇಳ್ತಾರೆ ಅದು ಮದ್ದು ಈ ಸೊಪ್ಪು ಹಾಕಿ ಅಂತಂದು ಹಿಂಗೆಲ್ಲ ಮಾಡ್ತಾ ಇರ್ತೀವಿ. ಅದಕ್ಕೆ ವಾಸಿ ಆಗೋದ್ರೆ ಆಗೋಗ್ಲಿ ಅಂತ. ಅದಕ್ಕೆ ವಾಸಿ ಆದ್ರೆ ಇನ್ನು ಕರ್ಕೊಂಡೋಗಲ್ಲ ಆಸ್ಪತ್ರೆಗೆ. ಹಾಗೇನೆ ಸರ್ಕಾರದಿಂದ ಯಾವೆಲ್ಲ ಹಕ್ಕುಪತ್ರಗಳು ಸಿಕ್ಕಿದಾವೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಹಕ್ಕುಪತ್ರ ನಮ್ಗೆಲ್ರಿಗೂ ಅದ ಐಡೆಂಟಿ ಕಾರ್ಡ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಕ್ಯಾಶ್ ಇನ್ಕಮ್ ಎಲ್ಲ ಅದ. ಜಮೀನ್ ಖಾತೆ ಅಂತಂದ್ರೆ ಅದೆಲ್ಲ ಇಲ್ಲ ಸರ್. ನಮ್ಗೆ ಜಮೀನು ಇಲ್ವಲ್ಲ, ನಮಗೆಲ್ಲಿ ಬರ್ತದೆ ಖಾತೆ ಬಂದದು. ಖಾತೆ ಗೀತೆ ಏನಿಲ್ಲ. ಐಡೆಂಟಿ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಅದೇ ಈ ಮೊಟ್ಟೆ ರೇಷನ್ ಕೊಡೋ ಕಾರ್ಡ್, ಜಾಬ್ ಕಾರ್ಡ್, ಕ್ಯಾಶ್ ಇನ್ಕಮ್ ಇಷ್ಟ ಅದ. ಮನೆ ಖಾತೆ ಅದ, ಇಷ್ಟ ನಮ್ಗ ಕೊಟ್ಟವ್ರ. ಹಾಗೇನೆ ಪ್ರಸ್ತುತದಲ್ಲೂ ಆಡಿಯಲ್ಲಿ ಆಚರಿಸಿಕೊಂಡು ಬರುತ್ತಿರುವ ತಮ್ಮ ಸಂಪ್ರದಾಯ ಹಬ್ಬಗಳು ಹಾಗೂ ಅವುಗಳ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ನಾವು ಗೌರಿ ಹಬ್ಬ, ದೀಪಾವಳಿ ಹಬ್ಬ, ಶಿವರಾತ್ರಿ, ಸಂಕ್ರಾಂತಿ, ಯುಗಾದಿ ಇಷ್ಟ ಹಬ್ಬಗಳು ಮಾಡ್ತೀವಿ. ಅಂತಂದ್ರೆ ಎಲ್ರು ಜೋರಾಗಿ ಮಾಡಲ್ಲ, ನಮ್ ಮನೆಗೆ ಎಷ್ಟ ಆಯ್ತು ಅಷ್ಟಕ್ ಮಾಡ್ತೀವಿ. ತುಂಬಾ ಜಾಸ್ತಿ ಮಾಡಲ್ಲ. ಮಕ್ಳಿಗೆಲ್ಲ ಬಟ್ಟೆಗಳು ಕಟ್ತಾರೆ, ಇನ್ನು ಅಜ್ಜಿಗೆಲ್ಲ ಬಟ್ಟೆಗಳು ಕಟ್ತಾರೆ. ನಮ್ಮ ಮನೆಗೆ ಆಗಷ್ಟ ಹಬ್ಬಗಳು ಎಲ್ಲ ಹಬ್ಬನು ಮಾಡ್ತೀವಿ. ಒಟ್ಟಿಗೆ ನಮ್ಮ ಕನ್ನಡದಲ್ಲಿ ನಮ್ಮ ಜಾತಿಲಿ ಎಷ್ಟು ಹಬ್ಬಗಳು ಬೀಳ್ತವೆ ಅಷ್ಟ ಹಬ್ಬ ಎಲ್ಲಾನು ಮಾಡ್ತೀವಿ. ಅಂದ್ರೆ ಕಾಡಲ್ಲಿದ್ದಾಗ ಏನಾದ್ರು ಈ ಹಬ್ಬಗಳು ಮಾಡ್ಕೊಂಡು ಹೋಗ್ತಾ ಇದ್ರ? ಕಾಡಿನಲ್ಲಿ ಇದ್ದಾಗ್ಲೂ ಅವರು ಮನೆಯಿಂದ ಆಗಲ್ಲ, ಮನೆ ಇಲ್ಲದೆ ಅವರು ಆಗಲ್ಲ. ಅದೇ ಬಿದ್ರಗೇಟೆಯಲ್ಲಿ ಎಲ್ಲಾನು ಹೊರದು ಎಲ್ಲಾನು ತಾರ್ಸಿ ಅಲ್ಲೇ ಮನೆ ಮಾಡ್ಕೊತಾ ಇದ್ರಂತೆ ನಮ್ಮ ಅತ್ತೆ ಮಾವ. ನಮ್ಮ ಅಜ್ಜ ನಮ್ಮ ತಾಯಿದು ತಂದೆಯವರಲ್ಲ, ಅಲ್ಲಿ ಅವ್ರ ಹಬ್ಬದ ದಿನ ಸೊಪ್ಪ ತಗೊಂಡ್ ಬಂದು ಸಗಣಿ ತಗೊಂಡ್ ಬಂದು ಜಾಗನ ತಾರ್ಸಿ ಅದಕ್ಕೆ ಅರಶಿನ ಕುಂಕುಮ ಇಟ್ಟು ಆಮೇಲೆ ಹೊಸ ನೀರೆಲ್ಲ ತಗೊಂಡ್ ಬಂದು ಅಲ್ಲಿ ಮಡಗಿ ಆಗ ಏನಾರ ಗೆಣಸು ಇನ್ನೊಂದ್ ಸೊಪ್ಪು ಏನೋ ಬೇಯಿಸ್ಕೊಂಡು ಹಬ್ಬದ ದಿನ ತಿಂತಿದ್ರಂತೆ.
ಅವಾಗಿಂದನೂ ಅದೇ ನಮ್ಗ ಹಬ್ಬ. ಇಷ್ಟ ಹಬ್ಬನು ನಮ್ಮ ಜಾತಿಲಿ ಇಷ್ಟ ಹಬ್ಬನು ಮಾಡ್ತೀವಿ ನಾವು. ಮೊದ್ಲಿಗೆ ಕೋಲ್ ಗಿಲ್ಲೆಲ್ಲ ಹೊಡಿತಿದ್ರು. ಕೋಲು ಉಗಾದಿ ಹಬ್ಬದಲ್ಲಿ ಕೋಲ್ ಹೊಡಿತಿದ್ರು. ಎಲ್ಲ ಕೋಲು ಮಾಡಿ ಮಾಡಿ ಮಡಿಕೊಂಡಿದ್ದು ಒಬ್ರು ಆಡಿ ಯಜಮಾನ್ರು ಅವ್ರು ದೇವ್ರ ಕೇಳಿ ಪೂಜೆ ಮಾಡಿ ಆಗ ಕೋಲು ಎತ್ಕೊಡ್ತಿದ್ರು ಅವ್ರಗ. ಆಗೆಲ್ಲ ಹುಡುಗರೆಲ್ಲ ಸೊಪ್ಪೆಲ್ಲ ಕಟ್ಕೊಂಡು ಬಣ್ಣಗಿನ್ನೆಲ್ಲ ಹಚ್ಕೊಂಡು ಊರೂರ್ ಮೇಲೆ ಹೋಯ್ತಿದ್ರು ಕೋಲ್ ಹೊಡೆಯೋದಕ್ಕೆ. ಹೋಗಿ ಅಕ್ಕಿ, ರಾಗಿ, ಬೆಲ್ಲ, ಬಟ್ಟೆಗಳು, ದುಡ್ಡು ಎಲ್ಲ ಕೊಡ್ತಿದ್ರು. ಈಗ ಯಾರು ಹೋಗಲ್ಲ. ಅದೆಲ್ಲ ತಗೊಂಡ್ ಬಂದು ದೇವಸ್ಥಾನದಲ್ಲಿ ಇಟ್ಟು ಒಂದ್ ವಾರ ಕೋಲ್ ಹೊಡೆದು ಒಂದ್ ವಾರದ ಮೇಲೆ ತಗೊಂಡ್ ಬಂದು ಅದನ್ನೆಲ್ಲ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ ಜಲ್ದಾನ ಮಾಡಿ ಪೂಜೆ ಮಾಡಿ ಜನಗೆಲ್ಲ ಪ್ರಸಾದ ಅಂತ ಹಂಚಿ ಬರ ಅಕ್ಕಿ ಬೇಳೆನೆಲ್ಲ ಹಬ್ಬ ಮಾಡ್ತಿದ್ರು ಅಲ್ಲೇ. ಈಗ ಯಾರು ಹೋಗಲ್ವಲ್ಲ. ಈಗ ಎಲ್ಲ ಅವ್ರವ್ರ ಮನೇಲೆ ಹಬ್ಬ ಮಾಡ್ಕೊತಾರೆ, ಸುಮ್ನೆ ಇರ್ತಾರೆ. ಈಗ ಯಾರು ಹೋಗಲ್ಲ. ಮಾಡಿ ಆ ಕೆಲ್ಸನ ಅಂತಂದ್ರೆ ಯಾರು ಮಾಡೋದು ಇಲ್ಲ. ಕಾಲದದು ಹಿಂದಕ್ಕೆ ಮುಂದಕ್ಕೆ ಅಂತ ಹೇಳ್ಕೊಂಡು ಈಗ ಯಾರು ಮಾಡ್ತಾ ಇಲ್ಲ. ತಾವು ಹಿಂದಿನ ಕಾಲದಲ್ಲಿ ಮಾಡ್ಕೊಂಡು ಹೋಗ್ತಿದಂತ ತಮ್ಮ ಸಂಪ್ರದಾಯ ಹಬ್ಬಗಳನ್ನ ಇವಾಗಿನ ಮಕ್ಕಳಿಗೆ ಕೂಡ ಏನಾದ್ರು ಹೇಳ್ಕೊಡ್ತಿದ್ದಾರೆ ನೀವು ಮಾಡಿ ಈಗ ಗೌರಮ್ಮ ಅವ್ರೆ? ಮಾಡ್ತೀವಿ ನಾವು. ನಮ್ಮ ಮಕ್ಳಿಗೆ ಹೇಳ್ಕೊಡ್ತೀವಿ. ಹಿಂಗೆಲ್ಲ ಕೋಲ್ ಹೊಡಿತಿದ್ರು ಹಬ್ಬದ ಯುಗಾದಿ ಹಬ್ಬದಲ್ಲಿ. ಆ ಸೂಳೆ ರೀತಿ ಒಂದು ಗಂಡಸನ ಹೆಂಗಸ್ ಮಾಡಿ ಪುನಃ ಒಂದು ಗಂಡಸನ ಅವನಿಗೆ ಒಂದು ಪೇಟ ಗೀಟ ಎಲ್ಲ ಹಾಕಿ ಬಣ್ಣ ಎಲ್ಲ ಬಳಿದು ಅವನ ಒಂದು ಜೋಕರ್ ರೀತಿ ಮಾಡಿ ಇವಳಿಗೆ ಗಂಡಸಿಗೆ ಒಂದು ಹುಡುಗಿ ರೀತಿ ಮಾಡಿ ಎಲ್ಲರನ್ನ ಕರ್ಕೊಂಡು ಹೋಯ್ತಿದ್ರು. ಈಗ ಹಿಂಗ ಆಡ್ತಿದ್ರು. ಪದ ಹೇಳವ್ರೆ ಬೇರೆ ಹೋಯ್ತಿದ್ರು. ಆಮೇಲೆ ಕೋಲ್ ಹೊಡೆಯವ್ರೆ ಹುಡುಗರು ಒಂದ್ 12 ಜನ ಹೋಯ್ತಿದ್ರು ಅನ್ಕೊಂಡ್ ನಮ್ಮ ಮಕ್ಳಿಗೂ ಹೇಳ್ತೀವಿ ನಾವೇ ಹಂಗ್ ಮಾಡಿ ಅಂತ ಈಗ್ಲೂ ಹೇಳ್ತೀವಿ. ಆದ್ರೆ ಅವ್ರು ಮಾಡೋದ್ ಬೇಕಲ್ಲ. ಈಗ ಮಾಡಲ್ಲ ಇವ್ರು. ಅದೆಲ್ಲ ಒಂದ್ ವಾರ 15 ದಿನ ಬರೀ ಕೋಲ್ ಇಡೀ ಊರು ಯಾವ್ಯಾವ ಊರ ಹತ್ರದಲ್ಲಿ ಎಷ್ಟು ಊರಿದ್ದಾವೆ ಅಷ್ಟು ಊರ್ಗಳಿಗೆಲ್ಲ ಹೋಯ್ತಿದ್ರು. ಸಾಮಾನ ಅಕ್ಕಿ, ಬೇಳೆ, ಬೆಲ್ಲ, ಬಟ್ಟೆ, ದುಡ್ಡು, ಹಸಿಟ್ಟು, ರಾಗಿ ಎಲ್ರು ಕೊಡ್ತಿದ್ರು. ತಕೊಂಡ್ ಬಂದು ಒಂದು ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ ಜಲ್ದಾನ ಮಾಡಿ ಜನಕ್ಕೆಲ್ಲ ಪ್ರಸಾದ ಅಂತ ಎಲ್ರಿಗೂ ಹಂಚ್ತಿದ್ರು. ಈಗ ಯಾರು ಮಾಡಲ್ವಲ್ಲ ಕೆಲ್ಸನ. ಈಗಲೂ ನಡೆಸ್ಬೇಕು. ಆದ್ರೆ ನಡೆಸೋರು ಬೇಕಲ್ಲ. ಈಗಿನ ಕಾಲದ ಹುಡುಗರು ಯಾರು ಮಾಡಲ್ಲ. ಅದನ್ನ ಎಷ್ಟೇ ಹೇಳಿದ್ರು ಕೇಳಲ್ಲ. ಅದು ಯಾರು ಕಲಿಯೋದಕ್ಕೆ ಆಸಕ್ತಿ ಕೊಡ್ತಾ ಇಲ್ಲ. ಕೊಡ್ತಾ ಇಲ್ಲ. ನಾವು ಯುಗಾದಿ ಹಬ್ಬದಲ್ಲಿ ಒಂದು ಊರೊಳಗ್ ಹೋಗ್ಬೇಡಿ, ನಮ್ಮ ದೇವಸ್ಥಾನದಲ್ಲೇ ನಮ್ ದೇವ್ರು ತಾನೇ ಹೊಡೀರಿ, ಒಂದು ರೌಂಡ್ ಕೋಲ್ ಹೊಡೀರಿ ಅಂತ ಎಲ್ರು ಹೇಳಿದ್ರು. ಯಾರು ಮಾತೇ ಕೇಳಲಿಲ್ಲ. ಈಗ ಯಾರು ಅಂತ ಇದ್ರಲ್ಲಿ ಇದಾಗ ಮಾಡಲ್ಲ. ಹಿಂದೆ ಮಾಡ್ತಿದ್ರು, ಚೆನ್ನಾಗ್ ಮಾಡ್ತಿದ್ರು. ಈಗ ಯಾರು ಸಹ ಮಾಡ್ತಾರೆ? ಯಾರು ಮಾಡಲ್ಲ. ಆಮೇಲೆ ಪದ ಹೇಳೋರು ಇಲ್ವಲ್ಲ. ಕೋಲು ಹೊಡಿಯಾಗ ಪದ ಹೇಳೋರು ಇರ್ಬೇಕು. ಈಗಿನವ್ರು ಯಾರು ಪದ ಹೇಳ್ತಾರೆ? ಯಾರು ಬರಲ್ಲ ಈಗಿನ ಕಾಲದವ್ರು. ಆಗಲ್ಲ ಹಿಂದೆ ಇದ್ದವ್ರು ಚೆನ್ನಾಗಿ ಪದ ಹೇಳ್ತಿದ್ರು, ಹಾಡು ಹೇಳ್ಕೊಡ್ತಿದ್ರು, ಅವ್ರು ಹೊಡಿತಿದ್ರು. ಈಗ ಯಾರು ಪದನೂ ಹೇಳಲ್ಲ, ಕೋಲ್ನು ಹೊಡಿಯಲ್ಲ. ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ನಿಮ್ಮ ಒಂದು ಮೊತ್ತಕೆರೆ ಆಡಿ ಸಿಗ್ತಿದಾವೆ? ಹಾಗೇನೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮ ಆಡಿಲಿ ಕಾಡ್ತಾ ಇದೆ? ಹೌದು ಸರ್, ನಮ್ಗ ಮನೆ ಕಟ್ಟಿ ಅರ್ಧಂಪರ್ಧಂ ಆಗದೆ. ಕೆಲವ್ರಿಗೆ ಮನೆ ಬಂದಿಲ್ಲ, ಕೆಲವ್ರಿಗೆ ಮನೆ ಬಂದದೆ. ಬಂದಿದ್ರು ಅರ್ಧಪರ್ಧಾಗಿ ನಿಂತದೆ. ಅಲ್ಲಿಂದ ಕಾಡ್ದು ಒಳಚರಂಡಿ ಅಂತ ತಮಾಮ ಇಲ್ಲ, ಎಲ್ಲ ಕಿತ್ತೋಗದೆ. ಏನು ನಾನು ಈಚೆ ಆಚೆ ದಾಟಕ್ಕಾಗಲ್ಲ ಅಂತದನ್ನು ಒಳಚರಂಡಿ ಮಾಡ್ಬಿಟ್ಟು ಅದ್ರಲ್ಲಿ ಈಗ ಎಲ್ಲ ಮುಚ್ಚೋಗಿ ಏನ್ ಕಾಡ್ ಬೆಳಕ ನಿಂತದೆ. ಅದಕ್ಕೆ ಯಾರು ಗಮನ ತಕೊಂಡಿಲ್ಲ. ಆಮೇಲೆ ಪಂಚಾಯತಿಗೆ ಹೋಗಿ ಹೇಳಿದ್ರು, ಅವರು ಸರಿಯಾದ ರೀತಿ ನಮ್ಮನ್ನ ನೋಡ್ತಾ ಇಲ್ಲ. ಆಮೇಲೆ ಬಂದ್ರು ಕೂಡ ಹಿಂಗ್ ಆಗದೆಲ್ಲ ಆಡಿ ಈ ತರ ಅದೆಲ್ಲ ಅಂತ ಒಬ್ರು ಒಂದ್ ಮಾತಾಡಲ್ಲ. ನಾವು ಹೋಗಿ ಹೇಳಿದ್ರು ಕೂಡ ಅವ್ರು ಸರಿಯಾದ ರೀತಿಲಿ ನಮ್ಮನ್ನ ನೋಡಲ್ಲ. ನಮ್ಗ ಆಡಿನ ಮಾತ್ರ ತುಂಬಾ ಸಮಸ್ಯೆನೇ ಇರೋದ್ ಸರ್. ಯಾವ್ದೇ ತರ ನಮ್ಗೆ ಯಾವ್ದೇ ಸೌಲಭ್ಯನೂ ಇಲ್ಲ, ಬಾತ್ರೂಮ್ ಇಲ್ಲ. ಆಮೇಲೆ ಅಲ್ಲಿಂದ ಕರೆದು ಒಂದು ಬೀದಿಲಿ ಒಂದು ಬಲ್ಪ್ ಇಲ್ಲ, ಅಲ್ಲಿಂದ ಮನೆಗೊಂದು ಕರೆಂಟ್ ಇಲ್ಲ, ಒಳಚರಂಡಿ ಇಲ್ಲ. ಇಷ್ಟು ಒಳಚರಂಡಿ ಏನು ಇಷ್ಟಾಗಲ್ಲ ಅಷ್ಟಾಗಲ್ಲ ಮಾಡ್ಬಿಟ್ಟು ದೊಡ್ಡದು ಮಾಡಿ ಅದೆಲ್ಲ ಮುಚ್ಚೋಗಿದ್ರು. ಈಗ ಪುನಃ ಒಂದ್ ರೆಡಿ ಬರ್ತಾರೆ, ಹೋಯ್ತಾರೆ, ನೋಡ್ಕೊತಾರೆ. ಯಾರು ಮಾಡ್ತಾ ಇಲ್ಲ ಸರ್. ನಮ್ಮ ಹಾಡಿಲಿ ಇರೋಂತ ಸಮಸ್ಯೆ ಯಾವ ಹಾಡಿಲು ಇಲ್ಲ. ಆ ರೂಟ್ ನಲ್ಲಿ ಅದನ್ನ ಮಾಡಿ. ಆಮೇಲೆ ಬೇರೆ ಹಾಡುಗಳಿಗೆಲ್ಲ ಕೋಳಿ ಲೋನ್ ಕೊಟ್ಟವ್ರೆ, ಹಸು ಲೋನ್ ಕೊಟ್ಟವ್ರೆ, ಆಡ್ ಲೋನ್ ಕೊಟ್ಟವ್ರೆ. ಏನೇ ನಾವು ಎಷ್ಟೇ ಕಾಡಿ ಬೇಡಿ ಹೋದ್ರು ಕೂಡ ಆಯ್ತು ಮಾಡ್ಕೊಡ್ತೀವಿ ಅಂತಾರೆ ಹೊರತು ಇನ್ನು ಪುನಃ ಮೊತ್ತಕೆರೆ ಆಡಿಗೆ ಇಂತ ಲೋನ್ ಹಾಕಿ ಇಷ್ಟು ವರ್ಷದಿಂದ ಬರೀ ಕೂಲಿನೇ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗ ಒಂದು ಲೋನ್ ಹಾಕಿ ಒಂದು ಕೋಳಿ ಲೋನ್, ಒಂದು ಆಡ್ದ ಯಾವ್ದೋ ಒಂದು ಲೋನ್ ಆಗ್ಲಿ ಅವ್ರು ಕೊಡೋ ಯಾರು ಬಾಯಿಲ್ ಬರಲ್ಲ. ಏನ್ ಒಳಚರಂಡಿ ಅಂತಂದ್ರೆ ತಮಾಮ ಇಲ್ಲ ಸರ್. ನೀವು ಒಂದ್ಸರಿ ಬಂದ್ ನೋಡಿ, ಯಾರಾದ್ರೂ ಬಂದ್ ನೋಡಿ ಗೊತ್ತಾಯ್ತದೆ. ಆಮೇಲೆ ನಮ್ಮ ಮಸಾಣದ ಜಾಗಕ್ಕ ಒಂದು 20 ವರ್ಷದಿಂದಾನೇ ನಾನ್ ಚಿಕ್ಕವಳು ಇರ್ಬೇಕಾದ್ರೆ ಅರ್ಜಿ ಹಾಕವ್ರೆ ಗೊತ್ತವರ ಆಗತ್ತೆ ಸ್ವಲ್ಪ ಬಿಡಿಸ್ಕೊಡಿ ಅಂತ. ಯಾರು ಮುಂದೆ ಬರ್ತಾ ಇಲ್ಲ. ಆ ಜಮೀನು ಆರಂಭ ಬೆಳಿತಾರೆ. ಯಾರು ತೀರ್ಕೊಂಡ್ರೆ ಆ ಜಮೀನು ಒಳಕ್ಕೆ ತಗೊಂಡೋಗಿ ನಾವು ಊಟ ಹಾಕ್ತೀವಿ. ಈಗ ಮೊನ್ನೆ ಒಂದು ಹುಡುಗ ತೀರೋಯ್ತು, ಅವ್ರ ಜಮೀನಲ್ಲೇ ತಗೊಂಡೋಗಿ ಹಾಕಿದೀನಿ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಉತ್ತು
ರಾಗಿನೋ ಜೋಳನು ಚೆಲ್ತಾರೆ. ಅದನ್ನ ಕೇಳೋರು ಯಾರು ಗೊತ್ತಿಲ್ಲ. ಅಂದ್ರೆ ತಮ್ಮ ಒಂದು ಆಡಿಯಲ್ಲಿ ಸತ್ತ ಎಣ್ಣೆಗಳನ್ನ ಉಳೋದಕ್ಕೆ ಒಂದು ನಿರ್ದಿಷ್ಟವಾದ ಜಾಗ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನಮ್ಗ ಅಷ್ಟೇ ತೊಂದ್ರೆ ಸರ್. ನಮ್ಗ ಯಾಕಂತಂದ್ರೆ ನಾವು ಜೇಬ್ರೆ ಉಂಟು ಜೇಬೆ ಹೋದ್ರಿಲ್ಲ, ಅದರಿಂದ ನಮ್ಗ ತುಂಬಾ ಸಮಸ್ಯೆ. ಆಡಿಲಿ ಒಂದು ಸರಿಯಾದ ರೀತಿಲಿ ನಮ್ಗ ಒಂದು ಒಳ ಚರಂಡಿ ಇಲ್ಲ, ಮನೆ ಅರ್ಧ ಪರ್ಧ ಆಗಿ ನಿಂತದ, ಮನೆ ಕೆಲವ್ರಿಗೆ ಬಂದದೆ ಕೆಲವ್ರಿಗೆ ಬಂದಿಲ್ಲ, ಬಂದ ಮನೆ ಕೂಡ ಕರೆಕ್ಟಾಗಿ ಕಟ್ಟಿಲ್ಲ, ಅರ್ಧ ಪರ್ಧ ಆಗಿ ಅಲ್ಲೇ ನಿಂತವ. ಆಮೇಲೆ ಇನ್ನು ಕೆಲವ್ರಿಗೆ ಮನೆನೇ ಬಂದಿಲ್ಲ, ಚರಂಡಿಗಳೆಲ್ಲ ದೊಡ್ಡ ದೊಡ್ಡವಾಗಿ ಅವು ನಿಂತವೆ. ಆಮೇಲೆ ಇನ್ನೂ ನಮ್ಗ ಬೇಕಾದಷ್ಟು ಅದೇ ನಮ್ಗ ಮೊಟ್ಟೆ ರೇಷನ್ ಇದೊಂದು ಸೊಸೈಟಿ ಅಕ್ಕಿ ಇವೆರಡು ಬಿಟ್ಟ ಮೇಲೆ ಯಾವ್ದೇ ರೀತಿಲಿ ಯಾವುದೇ ಲೋನು ನಮ್ಗ ಬರ್ತಾ ಇಲ್ಲ ಸರ್. ಯಾವ ಗೌರ್ಮೆಂಟ್ ಕೂಡ ಬರ್ತಾ ಇಲ್ಲ ನಮ್ಮ ಆಡಿಗೆ. ಅಂದ್ರೆ ಯಾವ ಗೌರ್ಮೆಂಟ್ ಬಂದು ಏನ್ ನಿಮ್ ಸಮಸ್ಯೆ ಏನಾಗದೆ, ಏನ್ ಹಿಂಗ ಆಗದಲ್ಲ, ಒಳಚರಂಡಿಗೆ ಒಂದು ಅರ್ಜಿ ಹಾಕಿ ಮಾಡಿ ಮಟ್ಟಿ ಅಂತ ಒಬ್ರು ಹೇಳ್ತಾ ಇಲ್ಲ ನಮ್ಗ. ಹೇಳಿದ್ರು ಅವ್ರು ಹೇಳ್ತಾರೆ, ಹೇಳ್ದಾಗ ನಾವು ಹೋದ್ರು ಕೂಡ ನಾವು ಹೋಗಿ ಮಾಡಿಸ್ತೀವಿ. ಮಾಡಿಸ್ದಾಗ ಅದನ್ನ ತಕೊಂಡು ಗಮನಕ್ಕೆ ತಕೊಂಡ್ ಬಂದು ಮಾಡೋರ್ ಬೇಕಲ್ಲ ಸರ್. ಹೌದು, ಮಾಡೋರು ಬೇಕು. ಈಗ ನಾನು ಪಂಚಾಯತ್ಗೆ ಹೋಗ್ಬಿಟ್ಟು ನಮ್ಗೆ ಮಳೆ ಟೈಮ್ ನಲ್ಲಿ ನೀರಿಗೆ ತುಂಬಾ ತೊಂದ್ರೆ. ನಮ್ ಆಡಿಲಿ ಮಳೆ ಜೋರಾಗಿ ಹೋದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದೇ ಮಳೆ ನೀರ್ನ ತುಂಬಿಸ್ಬಿಡ್ತೀವಿ, ಪಾತ್ರಗಳ ಮಡಿಗೆ ತುಂಬಿಸ್ಬಿಟ್ಟು ಅದನ್ನ ಸೋಸ್ಕೊಂಡು ಅಡ್ಗೆ ಮಾಡ್ಕೊಂಡು ಮಕ್ಳಿಗೆಲ್ಲ ಕಾಯಿಸ್ಕೊಂಡು ಕುಡಿಯೋದು, ಅಡ್ಗೆ ಮಾಡ್ಕೊಳ್ಳೋದು, ಈ ಪರಿಸ್ಥಿತಿ ನಮ್ಗೆ ಬರ್ತದ ಮಳೆ ಟೈಮ್ ನಲ್ಲಿ. ಆವಾಗ ನಾನ್ ಏನ್ ಮಾಡ್ದೆ ಅಂತಂದ್ರೆ ಹೋಗಿ ಆದ್ಮಿ ನಾನು ಇಬ್ರು ಹೋಗ್ಬಿಟ್ಟು ಪಂಚಾಯತಿಗೆ ಹೇಳ್ದೆ, ಸರ್ ನಮ್ಗ ಮೋಟರ್ ಲೈನಿಂಗ್ ಆಗೋಗ್ಬಿಟ್ಟು ಹಿಂಗಿಂಗ್ ಆಗದ, ಮನೆ ಕರೆಂಟ್ ಕಾಪಾಡಿ ನಮ್ಗ ತುಂಬಾ ನೀರಿನದು ಸಮಸ್ಯೆ ಆಗದ ಅಂತಂದು ನಾನೇ ಕೇಳ್ದೆ. ಆಯ್ತಮ್ಮ ನಾವ್ ಹಾಕೊಡ್ತೀವಿ ಅಂತ ಅಂದ್ರು. ಹಾಕೊಡ್ತೀನಿ ಅಂತ ಅಂದ್ಮೇಲೆ ಇಲ್ಲಿವರ್ಗ ಏನ ಎತ್ತ ಅಂತ ಯಾರು ತಿರ್ಕೊಂಡ್ ನೋಡಿಲ್ಲ. ನಾನ್ ಏನ್ ಮಾಡಕ್ ಆಯ್ತದ, ನಾವು ಎಲ್ರು ಒಂದು ಹೇಳಿ 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 ಬರೀಯೋದು. ಈಗಲೂ ಬರ್ತಾವ್ರೆ, ಮೊನ್ನೆನು ಬಂದಿದ್ರು ಬರ್ತಾ ಹೋದ್ರು. ನಾವೆಲ್ಲಾನು ಆ ತರದ್ ಕೊಟ್ಟು ಎಲ್ಲಾನು ಬರ್ತಾ ಹೋದ್ರು. ಏನ್ ಪ್ರಯೋಜನ? ಬರೆಯೋರ್ಗೇನ ಬರೀತಾರೆ ಬಂದು, ಆದ್ರೆ ಏನು ಯಾವಾರು ನಡೆಯಲ್ವಲ್ಲ. ಅದಕ್ಕೆ ನಮ್ಗ ಯಾರಾದ್ರೂ ಬಂದ್ರೆ ಬರೀಸೋದಕ್ಕ ಮಾತಾಡೋದಕ್ಕ ನಮ್ಗೆ ಇಷ್ಟ ಪಡಲ್ಲ ಸರ್. ನಮ್ ಕಷ್ಟ ಯಾರನ್ನು ಬೆಳ್ಕೋಬೇಕು ಹೇಳಿ. ಅದೇ ತಮ್ಮ ಆಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಯನ್ನ ಅಧಿಕಾರಿಗಳಿಗೆ ಹೇಳ್ಕೊಡ್ತೀರಾ, ಆದ್ರೆ ಅವರು ಆ ಸಮಸ್ಯೆಗಳಿಗೆ ಸರಿಯಾದ ಒಂದು ಪರಿಹಾರವನ್ನ ನೀಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಬಹಳ ಸಂತೋಷ ಗೌರಮ್ಮರವರೇ. ಇಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ತಮ್ಮ ಒಂದು ಮೊತ್ತಕೆರೆ ಆಡಿಯ ಕುರಿತು ಹಾಗೂ ಆದಿವಾಸಿಗಳ ಕುರಿತು ತಾವು ಕಾಣಲು ಮಾಡ್ತಿದ್ದ ಕಾಡಿನ ಜೀವನದ ಬಗ್ಗೆ ಹಾಗೂ ತಾವು ಕಾಡಿನಲ್ಲಿ ಸೇವಿಸ್ತಕ್ಕಂಥ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ, ಹಾಗೆಯೇ ಪ್ರಸ್ತುತದಲ್ಲೂ ತಮ್ಮ ಆಡಿಯಲ್ಲಿರುವಂತಹ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ನಮಸ್ತೆ. ಪ್ರಿಯ ಕೇಳುಗರೆ, ಕೇಳ್ತಿರಿಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ ಡಿ ಕೋಟೆ ತಾಲೂಕಿನ ಮೊತ್ತಕೆರೆ ಆಡಿಯ ನಿವಾಸಿಗರಾದ ಶ್ರೀಮತಿ ಗೌರಮ್ಮರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಜೇನು ಕುರುಬ ಮಕ್ಕಳು ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರಗಳ ಪ್ರತಿಬಿಂಬ, ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗಕಾಡು ನಂಗಜನ. ಕಾಸುಕಿಯ ಕುರುಬಾರು ದೂರಿ ದೂರಿ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ನಂಗ